ನಮಸ್ಕಾರ ಇನ್ಫೋ ವಿತ್ ಸ್ವಾತಿ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ. ಹೊಸ ನ್ಯೂಸ್ಗಳು ಬರ್ತಾ ಇದೆ. ಸ್ಪೆಷಲಿ ಗೃಹಲಕ್ಷ್ಮಿಯ ಯೋಜನೆ ಬಗ್ಗೆ. ಗೃಹಲಕ್ಷ್ಮಿ ಯೋಜನೆ ಕ್ಯಾನ್ಸಲ್ ಆಗ್ತಾ ಇದೆಯಂತೆ. 6 ತಿಂಗಳು ಇವಾಗ ಏನು ನಮಗೆ ಆಲ್ಮೋಸ್ಟ್ 4 ಕಂತಿನ ಹಣ ಏನು ಬರಬೇಕಾಗಿದೆ, ಈ ಕಂತಿನ ಹಣ ಸಮೇತ ನಮಗೆ ಕ್ಯಾನ್ಸಲ್ ಆಗುವಂತ ಸಾಧ್ಯತೆಗಳೇ ಜಾಸ್ತಿ ಕಾಣಿಸ್ತಾ ಇದಾವೆ. ಸೊ ಏನು ಗೃಹಲಕ್ಷ್ಮಿ ಯೋಜನೆ ಕ್ಯಾನ್ಸಲ್ ಆಗುವಂತ ಲಕ್ಷಣಗಳು ಇದಾವೆ. ಇವಾಗ ಆಲ್ರೆಡಿ ನಿಮಗೆ ಗೊತ್ತಿರೋ ಹಾಗೆ ನಿನ್ನೆ ಬಸ್ ಸ್ಟ್ರೈಕ್ ಕೂಡ ಇತ್ತು. KSRTC BMTC ಅವರು ಏನಕ್ಕೆ ಅಂತ ಹೇಳಿದ್ರೆ ಶಕ್ತಿ ಯೋಜನೆ ಅಡಿಯಲ್ಲಿ ಎಲ್ಲ ಫ್ರೀ ಕೊಟ್ಟ ಮೇಲೆ ಅಲ್ಲಿರುವಂತ ಎಂಪ್ಲಾಯೀಸ್ ಗಳಿಗೆ, ರಿಟೈರ್ಡ್ ಆಗಿರುವಂತ ಎಂಪ್ಲಾಯೀಸ್ ಗಳಿಗೆ ದುಡ್ಡನ್ನ ಕೊಡ್ತಾ ಇಲ್ಲ, ಅವ್ರ ಬೇಡಿಕೆಗಳನ್ನ ಈಡೇರಿಸ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಬಸ್ ಸ್ಟ್ರೈಕ್ ಮಾಡಿದ್ರು, ಬಂದ್ ಕೂಡ ಮಾಡಿದ್ರು. ಆಲ್ಮೋಸ್ಟ್ ಎಲ್ಲ ಫುಲ್ ಇಡೀ ಕರ್ನಾಟಕದಲ್ಲೇ ಬಸ್ ಸ್ಟಾಪ್ ಕೂಡ ಆಗಿತ್ತು ನಿನ್ನೆ. ಸೊ ಈಗ ಶಕ್ತಿ ಯೋಜನೆಗೂ ಸಹ ಹೊಡೆತ ಬೀಳುವಂತ ಲಕ್ಷಣಗಳು ಇದೆ. ಇದ್ರ ಜೊತೆಗೆ ಈ ಗೃಹಲಕ್ಷ್ಮಿ ಯೋಜನೆ ಕೂಡ ಹೊಡೆತ ಬೀಳುವಂತ ಲಕ್ಷಣಗಳೇ ಕಾಣಿಸ್ತಾ ಇದೆ. ಪ್ರತಿ ಸತಿನೂ ನಾನು ಗೃಹಲಕ್ಷ್ಮಿ ಯೋಜನೆಯ ವಿಡಿಯೋಗಳನ್ನ ಮಾಡಿದಾಗ ಕಮೆಂಟ್ ಅಲ್ಲಿ ಹೇಳ್ತಾ ಇರ್ತೀರಾ, ಅಯ್ಯೋ ಇಲ್ಲ ಬರೋದಿಲ್ಲ ಬಿಡಿ, ಅಯ್ಯೋ ಇದು ಸುಳ್ಳು ಸುದ್ದಿ, ಸರ್ಕಾರಕ್ಕೆ ಅದಿಲ್ಲ ಇದಿಲ್ಲ ಅಂತ ಬೈಕೊಳ್ಳೋರೇ ಜಾಸ್ತಿ ಅಂತ ಗೊತ್ತು ನನಗೆ. ಯಾಕಂದ್ರೆ ಇವ್ರು ಹೇಳಿರೋದನ್ನ ಕರೆಕ್ಟ್ ಆಗಿ ಕೊಟ್ಬಿಟ್ಟಿದ್ರೆ ಇದು ಇಲ್ಲಿವರೆಗೂ ಮ್ಯಾಟರೇ ಬರ್ತಾ ಇರ್ಲಿಲ್ಲ, ಎಲ್ಲರೂ ಶಾಂತವಾಗಿ ಇರ್ತಿದ್ರು. ಈ ಕಡೆ ಶಕ್ತಿ ಯೋಜನೆ ಮಹಿಳೆಯರು ಕೊಟ್ಟಿದ್ದೀರಾ, ಗೃಹಲಕ್ಷ್ಮಿ ಮಹಿಳೆಯರು ಕೊಟ್ಟಿದ್ದೀರಾ ಅಂತ ಗಂಡ್ಮಕ್ಳು ಕೂಡ ಇವಾಗ ಸ್ಟ್ರೈಕ್ಗೆ, ಹೋರಾಟಕ್ಕೆ ಇಳಿಯುವಂತ ಒಂದು ಪರಿಸ್ಥಿತಿ ಬಂದಿದೆ. ಕೊಟ್ಟಿದ್ರೆ ಎಲ್ಲರಿಗೂ ಈಕ್ವಲ್ ಆಗಿ ಕೊಡ್ಬೇಕಾಗಿತ್ತು. ಇಲ್ಲಿ ಏನಾಗಿದೆ, ಬರೀ ಮಹಿಳೆಯರಿಗೆ ಕೊಟ್ಟಿದ್ದಾರೆ. ಈ ಕಡೆ ಟ್ಯಾಕ್ಸ್ ನ ಗಂಡ್ಮಕ್ಳು ಜಾಸ್ತಿ ಕಟ್ಟೋದ್ರಿಂದ ಹೊಡೆತ ಅವರಿಗೆ ಜಾಸ್ತಿ ಬೀಳೋ ಕಾರಣ ಇಷ್ಟೆಲ್ಲ ತೊಂದರೆಗಳು ಇವಾಗ ಆಗ್ತಾ ಇರುವಂತದ್ದು. ಗೃಹಲಕ್ಷ್ಮಿದು ಮತ್ತೊಂದು ಹೊಸ ಅಪ್ಡೇಟ್ ಕೂಡ ಬಂದಿದೆ. ವಿಡಿಯೋನ ಕಂಪ್ಲೀಟ್ ಆಗಿ ವಾಚ್ ಮಾಡಿ, ಸ್ಕಿಪ್ ಮಾಡಕ್ ಹೋಗ್ಬೇಡಿ. ಚಾನೆಲ್ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಸಹ ಮರಿಬೇಡಿ. ಈಗ ವರಮಹಾಲಕ್ಷ್ಮಿ ಹಬ್ಬಕ್ಕೆ ನಮ್ಗೆ ಗೃಹಲಕ್ಷ್ಮಿ ಹಣ ಬರುತ್ತೆ ಅಂತ ಹೇಳ್ಬಿಟ್ಟು ಕೆಲವೊಂದಷ್ಟು ನ್ಯೂಸ್ಗಳು ಬರ್ತಾ ಇತ್ತು. ಯಾರು ಹೇಳಿದ್ದು? ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ತಿಳಿಸಿದ್ರು. ವರಮಹಾಲಕ್ಷ್ಮಿ ಹಬ್ಬಕ್ಕೆ ನಾವು ಹಣನ ಜಮಾ ಮಾಡ್ಬಿಡ್ತೀವಿ ಅಂತ ಹೇಳಿ ಕಳೆದ ಒಂದು 10 ದಿನದ ಹಿಂದೆನೆ ಈ ಸ್ಟೇಟ್ಮೆಂಟ್ ನ ಅವರು ಓಪನ್ ಆಗಿ ಕೊಟ್ಟಿದ್ರು ಮೀಡಿಯಾಗಳ ಮುಂದೆ ಅವರು ಪ್ರಶ್ನೆಗಳನ್ನ ಮಾಡಿದಾಗ. ಇದಾದ್ಮೇಲೆ 10 ದಿನಗಳ ಕಾಲ ಆದ್ರೂ ನಾವು ಕಾಯ್ತಾ ಇದೀವಿ, ಓಕೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಬರುತ್ತೆ, 2 ದಿನ ಇದೆ ಹಬ್ಬ, ಇನ್ನೂ ಸಹ ಹಣ ರಿಲೀಸೇ ಮಾಡ್ಲಿಲ್ಲ ಸರ್ಕಾರ. ಏನಕ್ಕೆ ಸುಳ್ಳು ಭರವಸೆನ ಕೊಡಬೇಕು ಅನ್ನೋದು ನಮ್ಮ ಒಂದು ಪ್ರಶ್ನೆ. ನಿಮ್ಮ ಹತ್ರ ಹಣ ಇಲ್ವಾ? ಹೇಳ್ಬಿಡಿ, ಬಾಯ್ ಬಿಟ್ಟು ಸ್ಟೇಟ್ಮೆಂಟ್ ನ ಕೊಟ್ಬಿಟ್ಟು ಗೃಹಲಕ್ಷ್ಮಿ ಕ್ಯಾನ್ಸಲ್ ಮಾಡ್ಬಿಡ್ತೀವಿ ಅಂತ ಬಾಯ್ ಬಿಟ್ಟು ಹೇಳ್ಬಿಡಿ. ಅದನ್ ಬಿಟ್ಟು ನಾವು ಇವಾಗ ಕೊಡ್ತೀವಿ, ಅವಾಗ ಕೊಡ್ತೀವಿ, ಹಬ್ಬಕ್ಕೆ ಕೊಡ್ತೀವಿ, ಹರಿದಿನಕ್ಕೆ ಕೊಡ್ತೀವಿ ಅಂತ ಹೇಳಿ 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 ನಮ್ ಜನಕ್ಕೂ ಮೋಸ ಮಾಡ್ಕೊಂಡು, ಈ ಕಡೆ ಅವ್ರಿಗೂ ಭರವಸೆಗಳನ್ನ ಕೊಟ್ಕೊಂಡು, ಅವ್ರ ಕಮಿಟ್ಮೆಂಟ್ಗಳನ್ನ ಕೂಡ ಮಾಡ್ಕೊಂಡು ಇವತ್ತು ನಾಳೆ ಅಂತ ತುಂಬಾ ಜನಕ್ಕೆ ಬೇಜಾರು ಮಾಡಿರುವಂತ ಸರ್ಕಾರ ಇದು ಗ್ಯಾರಂಟಿ. ಸೊ ಗೃಹಲಕ್ಷ್ಮಿ ಹಣ ಈ ವರಮಹಾಲಕ್ಷ್ಮಿ ಹಬ್ಬಕ್ಕೂ ಬರೋದು ಪಕ್ಕಾ ಡೌಟು. ಬಂದ್ರೂ 2,000 ರೂಪಾಯಿ ಬಹುಶೇಕಡ 10ನೇ ತಾರೀಕಿನ ಮೇಲೆ ಬರಬಹುದು. ಇಲ್ಲ ಅಂತಂದ್ರೆ ಈ ಸತಿ ಹಬ್ಬಕ್ಕೂ ನಮ್ಗೆ ಹಣ ಇಲ್ಲ. ಇಫ್ ಇನ್ ಕೇಸ್ ಹಣ ರಿಲೀಸ್ ಮಾಡಿದೀವಿ, ಹಣನ ಆಲ್ರೆಡಿ ನಾವು ಡಿಸ್ಟ್ರಿಬ್ಯೂಷನ್ ಪ್ರೊಸೆಸ್ ಅಲ್ಲಿ ಶುರು ಮಾಡಿದೀವಿ ಅಂತ ಹೇಳಿದ್ರೆ ಒಂದು ಮೀಡಿಯಾಗಳ ಮುಂದೆ ಬಂದು ಅಟ್ಲೀಸ್ಟ್ ಒಂದು ಸ್ಟೇಟ್ಮೆಂಟ್ ನ ಕೊಡ್ಬೋದಾಗಿತ್ತು, ನಾವು ಹಣನ ರಿಲೀಸ್ ಮಾಡಿದೀವಿ, ಹಬ್ಬದೊಳಗಡೆ ನಿಮ್ಗೆ ಅಮೌಂಟ್ ಬರುತ್ತೆ ಅಂತ. ಇದೇ 10 ದಿನದ ಹಿಂದೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಸ್ಟೇಟ್ಮೆಂಟ್ ಕೊಟ್ರು, ಹಬ್ಬ ಕೊಟ್ಬಿಡ್ತೀವಿ ಅಂತ ಹೇಳ್ಬಿಟ್ಟು. 10 ದಿನ ಆದ್ರೂ ನಾವು ಕಾದ್ವಿ, ಇಲ್ಲೂವರೆಗೂ ಒಂದು ಸ್ಟೇಟ್ಮೆಂಟ್ ನ ಕೊಡ್ತಾ ಇಲ್ಲ ಸರ್ಕಾರ. ಬರೀ ಹೆಬ್ಬಾಳ್ಕರ್ ಅವರೇ ಕೊಡ್ಬೇಕು ಅಂತಿಲ್ಲ, ಅವ್ರು ಯಾರಾದ್ರೂ ಕೊಡ್ರಿ, ನಿಮ್ ಕಾಂಗ್ರೆಸ್ ಸರ್ಕಾರದವ್ರು ಯಾರಾದ್ರೂ ಒಬ್ರಾದ್ರೂ ಮಾತಾಡಿ ಮೀಡಿಯಾಗಳ ಮುಂದೆ ಬಂದು ಗೃಹಲಕ್ಷ್ಮಿ ಹಣನ ಏನು ಮಾಡ್ತಾ ಇದ್ದೀರಾ ಅಂತ ಹೇಳ್ಬಿಟ್ಟು, ಇಲ್ಲಿ 4 ತಿಂಗಳು ಹಣನ ಬಾಕಿ ಇಟ್ಕೋತಾ ಇದ್ದೀರಾ, ಈ ತಿಂಗಳು ಕೊಟ್ಟಿಲ್ಲ ಅಂದ್ರೆ ಮತ್ತೆ 5 ತಿಂಗಳು ಬಾಕಿ ಇಟ್ಕೊಂಡು ಆಮೇಲೆ ಫಂಡ್ಸ್ ಇಲ್ಲ ಅಂತ ಹೇಳ್ಬಿಟ್ಟು ಗೃಹಲಕ್ಷ್ಮಿ ಯೋಜನೆನ ಕ್ಯಾನ್ಸಲ್ ಕೂಡ ಮಾಡ್ಬಿಡ್ತೀರಾ. ಇದು ಕ್ಲಿಯರ್ ಕಟ್ ಆಗಿ ನಮ್ಗಳಿಗೆ ಕಾಣಿಸ್ತಾ ಇದೆ. ಆಲ್ರೆಡಿ ಇಲ್ಲಿ ಕಮೆಂಟ್ ಅಲ್ಲಿ ಆಗ್ತಾ ಇದ್ರು, ಯಾರೋ ಮುಂದಿನ ವರ್ಷ ನೆಕ್ಸ್ಟ್ ಎಲೆಕ್ಷನ್ ನಾವ್ ಯಾರು ಕಾಂಗ್ರೆಸ್ಗೆನೆ ಓಟೆ ಹಾಕಲ್ಲ, ಸಾಕಾಯ್ತು ನಮ್ಗೆ ಸರ್ಕಾರ ಅಂತ ಕೂಡ ಆಗ್ತಿದ್ರು. ಒಟ್ನಲ್ಲಿ ಸರ್ಕಾರದವರು ಅವ್ರ ಗುಂಡಿನ ಅವರೇ ತೋಡ್ಕೊಂತಾ ಇದಾರೆ ಟೋಟಲ್ ಆಗಿ. ಈ ಕಡೆ ಹಣನೂ ಕೊಡ್ತಾ ಇಲ್ಲ, ಇದ್ರ ಬಗ್ಗೆ ಸ್ಟೇಟ್ಮೆಂಟ್ ನ ಕೂಡ ಕೊಡ್ತಾ ಇಲ್ಲ. ನಾವುಗಳು ನಿಮಗೆ ಹೇಳ್ತಾ ಇರ್ತೀವಿ ಕೊಡ್ತಾರೆ, ಬರಬಹುದು, ಅವ್ರು ಹೇಳಿದ್ದಾರೆ ಅಂತ ನಿಮ್ಗೂ ಹೇಳ್ತೀವಿ. ನೀವ್ ಹೆಂಗ್ ಮಾಡ್ಕೊಂಡ್ಬಿಡ್ತೀರಾ ಅಂದ್ರೆ ನಮ್ ವಿಡಿಯೋ ಅಲ್ಲಿ ನಾವ್ ಹೇಳೋದೇ ನಾವೇ ನೋಟಿಸ್ ನ ಕೊಟ್ಟು, ನೋಟಿಫಿಕೇಶನ್ ನ ಕೊಟ್ಟು ಹೇಳಿರೋ ತರ ಅನ್ಕೊಂಡ್ಬಿಟ್ಟು ಆಮೇಲೆ ನಮ್ಗೆನೆ ತಿರುಗಿಸಿ ಕಮೆಂಟ್ ಹಾಕ್ಬಿಡ್ತೀರಾ ನೀವುಗಳು. ಅದೊಂದು ಬೇಜಾರಾಗುತ್ತೆ. ಅಲ್ಲಿರೋದನ್ನ ನಿಮ್ಗೆ ಹೇಳುವಂತ ಪ್ರಯತ್ನ. ಇವಾಗ ನಾನು ನಿಮ್ಮ ಹತ್ರ ಏನ್ ಹೇಳ್ತಾ ಇದ್ದೀನಿ ಇದು ಫ್ಯಾಕ್ಟ್. ಗೃಹಲಕ್ಷ್ಮಿ ಯೋಜನೆ ಹಣ ಬಂದಿಲ್ಲ ಅಂತಂದ್ರೆ ಎಂಡ್ ಆಫ್ ದ ಡೇ ತೊಂದ್ರೆ ನಮ್ಗೆ ಅಲ್ವಾ. ಸೊ ಈಗ ಹೆಂಗ್ ಅನ್ಸ್ಬಿಡುತ್ತೆ ಅಂದ್ರೆ 4-5 ತಿಂಗಳು ಕ್ಯಾರಿ ಓವರ್ ನ ಮಾಡ್ಕೊಂತ ಬರ್ತಾ ಇದ್ರೆ ಮತ್ತೇನ್ ಮಾಡ್ತಾರೆ ಹೇಳಿ, ಅವ್ರು ಬಲ್ಕಾಗಂತೂ ಅಮೌಂಟ್ ನ ಕೊಡೋದಿಲ್ಲ. 2,000 ರೂಪಾಯಿ ಒಂದು ಸತಿ ಗೃಹಲಕ್ಷ್ಮಿ ಹಣನೇ ಇವ್ರು ಡಿಸ್ಟ್ರಿಬ್ಯೂಟ್ ಮಾಡ್ಬೇಕು ಅಂದ್ರೆ ಎಷ್ಟೋ ಕೋಟಿ ರಿಲೀಸ್ ಆಗುತ್ತೆ. ಆ ತರ ಇವಾಗ 4 ತಿಂಗಳು ಹಣನ ಕೊಡ್ಬೇಕು ಅಂದ್ರೆ ಇನ್ನ ಎಷ್ಟು ಕೋಟಿ ರಿಲೀಸ್ ಮಾಡ್ಬೇಕು ಹಣನ ಇವರು. ಸೊ ಒಟ್ಟಿಗೆ ಅಂತೂ ನಿಜವಾಗ್ಲೂ ಈ ಹಣ ಬರೋದಿಲ್ಲ, ಹಂತವಾಗಿ ಮತ್ತೆ ಎಳ್ಕೊಂಡ್ ಕೊಡ್ತಾರೆ. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಗ್ಯಾರಂಟಿ ಡೌಟ್ ಇದೆ ನಿಮ್ಗೆ ಹಣ ಬರೋದು. ಸೊ ಇರೋದಿನ ಇದ್ದಿದ್ದಾಗೆ ಹೇಳ್ತಾ ಇರೋದು, ಯಾಕಂದ್ರೆ ಅವರಿಂದ ಅಫಿಷಿಯಲ್ ನೋಟಿಫಿಕೇಶನ್ ಆಗ್ಲಿ, ಅಫಿಷಿಯಲ್ ಸ್ಟೇಟ್ಮೆಂಟ್ಗಳಾಗಿ ಎಲ್ಲೂ ಸಹ ಬರ್ತಿಲ್ಲ.
ಬಟ್ ಸಡನ್ ಆಗಿ ಕೊಟ್ಟರು ಕೊಡ್ಬೋದು, ಗೊತ್ತಿಲ್ಲ. ಇಫ್ ಇನ್ ಕೇಸ್ ಆ ಥರ ಏನಾದರೂ ಅಪ್ಡೇಟ್ಸ್ಗಳು ಬಂದಲ್ಲಿ ನಾನು ಖಂಡಿತ ವಿಡಿಯೋ ಮಾಡಿ ತಿಳಿಸ್ಕೊಡ್ತೀನಿ ನಿಮಗೆ. ಸದ್ಯದ ಮಟ್ಟದಲ್ಲಿ ಗೃಹಲಕ್ಷ್ಮಿಯ ಹಣದ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ. ಅಂಡ್ ಆಲ್ಸೋ ಈ ದಿನಾಂಕಕ್ಕೆ ಕೊಡ್ತೀವಿ, ಈ ಟೈಮ್ಗೆ ಕೊಡ್ತೀವಿ ಅಂತಲೂ ಸಹ ಎಲ್ಲೂ ಸಹ ಅವರು ಸ್ಟೇಟ್ಮೆಂಟ್ನ ಕೊಟ್ಟಿಲ್ಲ. ಸೊ ಹಬ್ಬಕ್ಕೆ ದುಡ್ಡನ್ನ ಮರ್ತು ಬಿಡಿ, ಹಣ ಬರ್ತಾ ಇಲ್ಲ, ಗೃಹಲಕ್ಷ್ಮಿಯ ಹಣ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಬರ್ತಾ ಇಲ್ಲ ಅನ್ನೋದೇ ಒಂದು ಫ್ಯಾಕ್ಟ್ ಇವಾಗ. ಸೊ ಸೆಂಟ್ರಲ್ ಇಫ್ ಇನ್ ಕೇಸ್ ಏನಾದರೂ ಸಡನ್ ಆಗಿ ಏನಾದರೂ ಸ್ಟೇಟ್ಮೆಂಟ್ಗಳನ್ನ ಕೊಟ್ಟು ಸಡನ್ ಆಗಿ ಕೊಟ್ಟರು ಸಹ 2 ದಿನದಲ್ಲಿ ನಿಮಗೆ ಎಷ್ಟು ಕೋಟಿ ಹಣನ ಟ್ರಾನ್ಸ್ಫರ್ ಮಾಡಕ್ ಆಗೋದಿಲ್ಲ. ಹಂತ ಹಂತವಾಗಿ ಮಾಡಬೇಕು. ಆ ಹಂತ ಹಂತವಾಗಿ ಅಂದ್ರೆ ಒಂದು 20-25 ದಿನ ತಗೊಳುತ್ತೆ ಎಲ್ಲರಿಗೂ ಹಂಚಿಕೆ ಆಗೋದಕ್ಕೆ. ಸೊ ಸಡನ್ ಆಗಿ ಸ್ಟೇಟ್ಮೆಂಟ್ ಕೊಟ್ರು ಅವ್ರ ಹಣ ಬಿಡೋದಿಲ್ಲ, ಇದೇನೇ ಆಗೋದು. ನೋಡ್ಕೊಳ್ಳಿ, 2 ದಿನ ಇದೆ ಹಬ್ಬಕ್ಕೆ, ಎಲ್ಲಿಂದ ಬಿಡ್ತಾರೆ ಇಷ್ಟೊಂದು ಹಣನ? ಆಗೋದಿಲ್ಲ. ಸೊ ನೋಡೋಣ, ಏನಾದರೂ ಸ್ಟೇಟ್ಮೆಂಟ್ಗಳು ಕೊಟ್ಟಲ್ಲಿ ನಾನು ಖಂಡಿತವಾಗ್ಲೂ ವಿಡಿಯೋ ಮಾಡಿ ತಿಳಿಸ್ಕೊಡ್ತೀನಿ ನಿಮಗೆ. ಸೊ ಇದು ಗೃಹಲಕ್ಷ್ಮಿಯ ಈಗಿನ ಸದ್ಯದ ಮಟ್ಟದ ಒಂದು ಅಪ್ಡೇಟು. ಸೊ ಹಬ್ಬ ಮಾಡ್ಕೊಳ್ಳಿ, ಹಣ ಅಂತೂ ಬರ್ತಾ ಇಲ್ಲ. ನಿಮ್ಮ ಹಣದಲ್ಲೇ ನೀವು ಹಬ್ಬ ಮಾಡ್ಕೊಳ್ಳಿ, ಗೃಹಲಕ್ಷ್ಮಿ ಮೇಲೆ ಡಿಪೆಂಡ್ ಆಗಬೇಡಿ. ಸೊ ಸಿಗೋಣ ಮತ್ತೊಂದಷ್ಟು ವಿಡಿಯೋ ಒಂದಿಗೆ. ನಮಸ್ಕಾರ.